ಇವಾಗ ಮನೇಲಿ ಇರ್ಬೇಕು. ಅದಕ್ಕಂತ ನಾನು ಅವ್ನು ಹೇಳ್ದಂಗೆಲ್ಲ ಕುಣಿಯೋದಕ್ಕಾಗಲ್ಲ. ನಾನು ಆ ಮನೇಲಿ ಇರ್ಬೇಕು, ನನ್ ಮಗು ಆ ಮನೇಲಿ ಬೆಳಿಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸೆಲ್ಫಿಶ್, ಬರೀ ಇವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ನೋಡಿ ಮೇಡಮ್, ನೀವು ಸುಮ್ನೆ ಏನೇನೋ ಥಿಂಕ್ ಮಾಡ್ತಾ ಇದ್ದೀರಾ. ಅವ್ರು ಹೇಳಿದನ್ನ ಕೇಳಿ ಮೇಡಮ್, ಎಲ್ಲ ಒಳ್ಳೇದೇ ಆಗುತ್ತೆ. ಏನ್ ಮಣ್ಣು, ಏನೆಲ್ಲ ಒಳ್ಳೇದಾಗುತ್ತೆ? ಅವ್ನ ಮನೇನ ಸೇಲ್ ಮಾಡಕ್ ಹೋಗಿದ್ದಾನಲ್ಲ, ಆ ಮನೆ ಜಾಗ ಯಾರ ಹೆಸರಿದೆ ಅಂತ ಗೊತ್ತಾ ಅವನಿಗೆ? ಭಾಗ್ಯನ ಹೆಸರಿದೆ. ಮನೆ ಏನೋ ಅವನ ಹೆಸರಲ್ಲಿದೆ, ಆದ್ರೆ ಮನೆ ಇರೋ ಜಾಗ ಯಾರ ಹೆಸರಲ್ಲಿದೆಯೋ ಅವ್ರಕ್ಕೆ ಅಂದ್ರೆ ಅವ್ನು ಹೇಗ್ ಮಾಡ್ತಾನ ಮನೇನ? ಈ ಕ್ಷಣನೆಲ್ಲ ನಾನು ಭಾಗ್ಯನ ಜೊತೆಗೆ ಚೆನ್ನಾಗಿದ್ದೀನಿ, ಆದ್ರೆ ಕುಸುಮ ಅತ್ತೆ ಧರ್ಮರಾಜ್ ಮಾವನ್ ನಂಬಿಕೆ ಗಳಿಸ್ಕೊಳಕ್ಕೆ ನಾನು ಒದ್ದಾಡ್ತಿದ್ದೀನಿ. ಅದನ್ನ ಜೆನ್ಯೂನ್ ಆಗಿ ಮಾಡ್ತಿದ್ದೀನಿ, ಮುಂದೆನೂ ಮಾಡ್ತೀನಿ. ಯಾಕೆ ಹೇಳಿ? ಎಲ್ಲಾನು ನನ್ ಮಗುಗೋಸ್ಕರ. ಆ ತಾಂಡವ್ ತರ ಅವ್ನ ಮಗಳನ್ನ ಮುಂದೆ ಇಟ್ಕೊಂಡು ಎಲ್ಲ ನಡ್ಕೊಂಡು ನಾನು ಮಾಡಲ್ಲ. ಆ ಪಾಟಿನ ದಿನ ಹಾಳು ಮಾಡೋದಕ್ಕೋಸ್ಕರ ತನ್ನಿ ಬ್ರೈನ್ ವಾಶ್ ಮಾಡ್ತಿರೋದು ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದಾನ? ಆ ತನ್ನಿ ಏನೋ ಗಟ್ಟಿ, ಅವಳು ಗೊತ್ತಾಗಲ್ಲ. ನೋಡಿ, ತಾಂಡವ್ಗೆ ತನ್ನಿ ಮೇಲಿರೋ ಪ್ರೀತಿಗಿಂತ ಆ ಭಾಗ್ಯನ ಮೇಲಿರೋ ದ್ವೇಷನೇ ಜಾಸ್ತಿ. ಅದಕ್ಕೆ ಅವನ ತನ್ನಿನ ದಾಳವಾಗಿ ಬಳಸ್ಕೊಂತಿರೋದಷ್ಟೇ. ನಾಚಿಕೆ ಆಗಲ್ಲ ನಿಮ್ಗೆ? ಅಟ್ಲೀಸ್ಟ್ ಪಪ್ಪ ಅವರು ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೆ, ಆದ್ರೆ ಅದೂ ಇಲ್ಲ. ನಿಮ್ ಜೊತೆ ಸೇರಿ ನಂದಿ ನನ್ ಮಾತು ಕೇಳು. ನೋಡಿ, ನಾನು ಇಲ್ಲಿ ಏನ್ ಮಾತಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನೀವು ನನ್ನ ಪಪ್ಪ ಇಬ್ರು ಸೆಲ್ಫಿಶ್. ನೋಡು ತಂದಿ, ನಿಮ್ ಪಪ್ಪನ ಸೆಲ್ಫಿಶ್ ಅನ್ನು ನನ್ಗೇನು ಪ್ರಾಬ್ಲಮ್ ಇಲ್ಲ, ಬಟ್ ನಾನು ಆತರ ಅಲ್ಲ. ಸಾಕ್ ಮುಚ್ಚಿ ಬಾಯಿ. ನಾವೆಲ್ಲ ಚೆನ್ನಾಗಿದ್ದಾಗ ಪಪ್ಪ ನಿಮ್ ಸಹವಾಸ ಮಾಡಿದಾಗ ತಾನೆ ಇಷ್ಟೆಲ್ಲ ಆಗಿದ್ದು. ಪಪ್ಪ ನಿಮ್ ಜೊತೆ ಸೇರಲಿಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತದೆ ಅನ್ನಲ್ಲ. ನಿಮ್ ಸ್ವಾರ್ಥಕ್ಕೋಸ್ಕರ ಪಪ್ಪನ್ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ರಿ. ಅವ್ರು ಎಷ್ಟು ಹಾಳಾಗಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಜೈಲಿಗೆ ಹೋಗಿ ಸರಿ ಹೋಗ್ತಾರೆ ಅಂದ್ರೆ ಅದು ಆಗ್ಲಿಲ್ಲ. ಅಲ್ಲ ಆಂಟಿ, ನಿಮ್ಮೊಬ್ರು ಸ್ವಾರ್ಥಕ್ಕೋಸ್ಕರ ನಮ್ಮೆಲ್ಲರೂ ಜೀವನ ಹಾಳು ಮಾಡ್ಬಿಟ್ರಿ. ನೀವು ನಡ್ಕೊಂಡಿರೋ ರೀತಿ, ಇನ್ನೊಬ್ರು ಮನೆ ಹಾಳು ಮಾಡೋದು, ಇದೆಲ್ಲ ಚೀಪ್ ಮೆಂಟಾಲಿಟಿನೇ. ನಿಮ್ ಜೊತೆ ಸೇರಿ ನಮ್ ಪಪ್ಪ ಕೂಡ ಚೀಪ್ ಮೆಂಟಾಲಿಟಿ ಅವ್ರು ಆಗ್ಬಿಟ್ರು. ಅಲ್ಲ ಆಂಟಿ, ಇಷ್ಟೆಲ್ಲ ಮನೆ ಹಾಳು ಮಾಡಿ ನೀವು ಇನ್ನೂ ತಲೆ ಹಾಕಿ ಜೀವನ ಮಾಡ್ತಿದ್ರಲ್ವಾ? ನಿಮ್ಗೆ ಏನ್ ಅನ್ಸಲ್ವಾ? ನಾನು ಇನ್ನೊಬ್ರು ಜೀವನ ಹಾಳು ಮಾಡಕ್ ನೋಡೋದೇ ಇಲ್ಲ. ಅಕಸ್ಮಾತ್ ಮಾಡಿದ್ರು ಈ ತರ ತಲೆ ಹಾಕಿ ಜೀವನ ಮಾಡ್ತಿರ್ಲಿಲ್ಲ. ನೋಡ ಶ್ರೇಷ್ಠ, ನನ್ ಮಗಳು ನನ್ನ ಹತ್ರ ಮಾತಾಡದೇ ಇರ್ಬೋದು, ಅಂದ ಮಾತ್ರಕ್ಕೆ ಅವಳ ಮೇಲೆ ನನಗಿರೋ ಪ್ರೀತಿ ಕಮ್ಮಿ ಆಗಿದೆ ಅಂತ ಅರ್ಥ ಅಲ್ಲ. ನಾನು ಅವಳ ಜೊತೆ ಇಲ್ಲ ಅಂತ ಮಾತ್ರಕ್ಕೆ ಅವಳ ಮೇಲೆ ಕೈ ಮಾಡಕ್ ಹೋದ್ರೆ ಒಂದೇ ಒಂದು ವಿಷಯಕ್ಕೆ ನಿನ್ನ ಮೇಲೆ ಕರುಣೆ ಇಟ್ಕೊಂಡಿದ್ದೀನಿ, ಅದನ್ನು ಮರಿಬೇಕಾಗತ್ತೆ. ಅದೇ ಪ್ಲೀಸ್ ನೀನ್ ಏನೇನು ಮಾತಾಡ್ಬೇಡ. ನಿನ್ ಮಗಳು ಏನ್ ಮಾತಾಡೋದು ಗೊತ್ತಾ? ನಾನ್ ಸ್ವಾತಿ ಅಂತೆ, ನನ್ನಿಂದ ತಾಂಡವ ಹಾಳಾದ್ನಂತೆ, ನಂಗೆ ಮಾಡೋದೆಲ್ಲ ಚೀಪ್ ಮೆಂಟಾಲಿಟಿ ಇರೋ ಕೆಲಸ ಅಂತೆ. ಹೌದು, ಸರಿಯಾಗಿ ಹೇಳಿದಾಳಲ್ಲ, ಅದ್ರಲ್ಲಿ ತಪ್ಪೇನಿದೆ? ಅದು ಏನ್ ಸರಿ ಬಗ್ಗೆ ನಾನು ಅವತ್ತು. ಶ್ರೇಷ್ಠ ಪ್ಲೀಸ್, ನೀನು ಒಂದೆರಡು ದಿನ ಒಳ್ಳೆಯವಳಾಗಿದ್ದ ಮಾತ್ರಕ್ಕೆ ಹಳೆದೆಲ್ಲ ಅಳಿಸಿ ಹೋಗುತ್ತೆ ಅಂತ ಅನ್ಕೋಬೇಡ. ಏನೇ ಆದ್ರೂ ಇನ್ನೊಬ್ರು ಜೀವನನ ಹಾಳು ಮಾಡೋಳಿ, ಅದು ನನಗೆ ಇವಾಗ ತುಂಬಾನೇ ಚೆನ್ನಾಗಿ ಅರ್ಥ ಆಗಿದೆ. ಆ ಹಾಳಾಗಿರೋ ಬದುಕನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಿರೋರು ನಾವು, ಅದು ನಿನಗೆ ಯಾವತ್ತೂ ಅರ್ಥ ಆಗಲ್ಲ. ಹೇಗೆ ತಾಂಡವ ಅವ್ರು ಏನ್ ಮಾಡಿದ್ರು ತಪ್ಪು, ಹಾಗೆ ನೀನು ಅಷ್ಟೇ ಏನ್ ಮಾಡಿದ್ರು ತಪ್ಪಾಗಿ ಕಾಣುತ್ತೆ. ಅವರಿಂದ ನಿನ್ನಿಂದ ಬರೀ ನನ್ ಜೀವನ ಅಷ್ಟೇ ಅಲ್ಲ, ನನ್ನಿಬ್ರು ಮಕ್ಕಳ ಜೀವನನೂ ಹಾಳಾಯ್ತು. ನಾನಿವತ್ತು ಆದಿ ಅವ್ರನ್ನ ಮದುವೆ ಆಗಿರೋದು ಅವ್ರ ದುಡ್ಡಿಗೋಸ್ಕರ, ಆಸ್ತಿಗೋಸ್ಕರ, ಅಂತಸ್ತಿಗೋಸ್ಕರ ಅಂತ ನೀವುಗಳು ಅನ್ಕೊಂಡಿದ್ದೀರಾ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ.
ಆದ್ರೆ ನಾನ್ ಆದಿಯವ್ರನ್ನ ಮದ್ವೆ ಆಗಿರೋದು ಅವ್ರು ನನ್ ಮೇಲೆ ಇಟ್ಟಿರೋ ಪ್ರೀತಿಗೆ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನನ್ ಮಕ್ಳು ಚೆನ್ನಾಗಿರ್ಬೇಕು ಅನ್ನೋದು. ನೋಡು ಶ್ರೇಷ್ಠ, ಸೂರ್ಯವಂಶಿ ಮನೆ ನನಗ್ ಬೇಕು, ಅದ್ರ ಮೇಲೆ ನನಗೆ ಆಸೆ ಇದೆ ಅಂತ ನಾನು ಇಷ್ಟೆಲ್ಲ ಹಠ ಹಿಡಿತಿದ್ದೀನಿ. ನನಗ ಆ ಮನೆ ಮೇಲೆ ಯಾವ ಆಸೆನೂ ಇಲ್ಲ, ಆಸಕ್ತಿನೂ ಇಲ್ಲ. ನನಗ್ ಬೇಕಾಗಿರೋದು ಅಪ್ಪ ಅಮ್ಮನ ತರ ಇರೋ ಅತ್ತೆ ಮಾವನ್ ಪ್ರೀತಿ, ನನ್ ಮಕ್ಳ ಪ್ರೀತಿ. ಇವ್ರಿಗೆ ಏನಾದ್ರೂ ತೊಂದ್ರೆ ಆದ್ರೆ ಮಾತ್ರ ನಾನಂತೂ ಸುಮ್ಮನೆ ಇರಲ್ಲ. ಸುಖವಾಗಿದ್ದೆ ನನ್ ಸಂಸಾರದಲ್ಲಿ ಬಿರುಗಾಳಿ ತರ ಬಂದು ನನ್ ಇಡೀ ಜೀವನನೇ ಹಾಳು ಮಾಡ್ಬಿಟ್ಟೆ. ಅದಕ್ಕೆ ಸಿಕ್ಕಾಕೊಂಡು ದಿನವಿಲ್ಲ ಅಂತ ಒದ್ದಾಡಿದೀನಿ, ತುಂಬಾನೇ ನೋವು ಅನ್ಭವಿಸಿದೀನಿ. ಆದ್ರೆ ಅದೇ ಸಮಯಕ್ಕೆ ಆ ಹೊಡೆತದಿಂದ ಗಟ್ಟಿ ಕೂಡ ಆಗಿದ್ದೀನಿ. ಆದ್ರೆ ನನ್ಗೆ ಯಾಕೋ ನೀನು ಮತ್ತೆ ತಾಂಡವ ಸೇರಿಕೊಂಡು ಮತ್ತೆ ನಮ್ಮನ್ನೆಲ್ಲ ಮುಳುಸೋ ಪ್ಲಾನ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ನೋಡು ಶ್ರೇಷ್ಠ, ಒಂದು ಮಾತು ಸರಿಯಾಗಿ ಅರ್ಥ ಮಾಡ್ಕೋ, ಅದೆಂಥ ಸಿಚುವೇಶನ್ ಬಂದ್ರೂ ಪರವಾಗಿಲ್ಲ, ನಾನ್ ಪ್ರೀತಿಸೋರು ಬೀದಿಗೆ ಬೀಳೋದಕ್ಕಂತ ನನ್ಗೆ ಯಾವತ್ತೂ ಬಿಡೋದಿಲ್ಲ. ಬಂಗಾರಿ, ನನಗ್ ಗೊತ್ತು ನಿನಗೆ ನನ್ ಮೇಲೆ ತುಂಬಾನೇ ಬೇಜಾರಿದೆ, ಕೋಪ ಇದೆ ಅಂತ. ನನ್ನ ಆಯ್ಕೆ ತಪ್ಪು, ನಾನ್ ಮಾಡಿದೆಲ್ಲ ತಪ್ಪು ಅಂತ ನಿನ್ಗೆ ಇವಾಗ ಅನ್ನಿಸ್ತಾ ಇರ್ಬೋದು. ಆದ್ರೆ ಬಂಗಾರಿ, ನನ್ ವಯಸ್ಸಿಗೆ ಬಂದಾಗ ನಿನಗೆ ಅರ್ಥ ಆಗುತ್ತೆ ಅಮ್ಮ ಯಾಕೆ ಹೀಗೆಲ್ಲ ಮಾಡುತ್ತೋ ಅಂತ. ಆಗ ನೀನೇ ನನ್ನ ಆಯ್ಕೆ ಸರಿ ಅಂತ ಒಪ್ಕೋತೀಯ, ಅರ್ಥ ಮಾಡ್ಕೊಳ್ತೀಯ. ನಿನ್ಗೆ ಅಮ್ಮನಾಗಿ ನಾನಿದ್ದೀನಿ, ಅಪ್ಪನ ಸ್ಥಾನದಲ್ಲಿ ಆದಿಯವರಿದ್ದಾರೆ. ಹೀಗಿರುವಾಗ ನೀನಿಲ್ಲೆಲ್ಲ ಕೆಲಸ ಮಾಡೋದು ಸರಿಯಲ್ಲ ಬಂಗಾರಿ. ನೋಡಮ್ಮ, ನೋಡ ಬಂಗಾರಿ, ಇನ್ನು ಒಂದು ಮಾತು ಆಡ್ಕೂಡ್ದು ನೀನು. ನಿಮಗೋಸ್ಕರ ನಾವೆಲ್ಲರೂ ಇದ್ದೀವಿ. ಈಗ ನಾನಿರೋ ಮನೆ ಇದೆಯಲ್ಲ, ಅದು ನನ್ನ ಮನೆ ಮಾತ್ರ ಅಲ್ಲ, ನಿನ್ ಮನೆನೂ ಕೂಡ. ನೀನ್ ನನ್ ಮಗಳು. ನೋಡಿ, ನೀವ್ ನನ್ ಪಪ್ಪ ಅಲ್ಲ, ಆತರ ನಾನು ಅನ್ಕೊಳ್ಳೋದು ಇಲ್ಲ. ನೀನ್ ಏನ್ ಅನ್ಕೊಳ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ ಬಂಗಾರಿ. ಈಗ ನೀನು ನಮ್ ಜೊತೆ ಬರ್ತಿದ್ಯಾ ಅಂದ್ರೆ ಬರ್ತಿದ್ಯಾ ಅಷ್ಟೇ, ನಾನ್ ಬರಲ್ಲ. ಆದಿಯವ್ರೆ, ಇವ್ರ ಹತ್ರ ಏನ್ ಮಾತು, ಬನ್ನಿ ನೋಡು. ಅಮ್ಮ ನಾನ್ ಬರಲ್ಲ, ಅಮ್ಮ ಬಿಡು. ನಿಮ್ಮಮ್ಮ ಎಲ್ಲೋ? ಇನ್ನು ಬಂದಿಲ್ಲ. ನನ್ ರೋ ಎಲ್ಲಿ? ಅಮ್ಮ ಬಂದಿಲ್ಲ ಅಂದ್ರೆ ಅಪ್ಪನೂ ಬಂದಿಲ್ಲ ಅಂತ ಅರ್ಥ. ಆಂಟಿ, ಇವ್ರದ್ ಏನ್ ಮಾಡಕ್ ಹೊರಟಿದ್ದಾರೆ? ಹುಡ್ಗನ್ ಕಳ್ಸೋ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಚೆನ್ನಾಗಿ ಎನ್ಕ್ವೈರಿ ಮಾಡಿರ್ತಾರೆ ಅಂತಾನೆ ಅರ್ಥ. ಈ ಬಾಗಿಂಗ್ ಅಂತೂ ಮಾಡಕ್ ಕೆಲ್ಸನೇ ಇಲ್ಲ. ಅದ್ ಯಾಕಾದ್ರೂ ನನ್ ವಿಷಯಕ್ಕೆ ತಲೆ ಹಾಕ್ತಾಳು. ಹೇಗಾದ್ರೂ ಮಾಡಿ ನಾನು ಮೀನಾಕ್ಷಿ ಅತ್ತೆ ಸಪೋರ್ಟ್ ತಗೋಬೇಕು. ಅವ್ರೊಬ್ರು ನನ್ ತರ ನಿಂತ್ರೆ ಈ ಬಾಗಿನ ಹಾರಾಟ ಅವ್ರ ಮುಂದೆ ಏನು ನಡೆಯಲ್ಲ. ಅಕ್ಕ, ಅಕ್ಕ, ಅಮ್ಮ, ನೀವ್ ಅಕ್ಕನ ಕರ್ಕೊಂಡ್ ಬರಕ್ ಹೋಗಿದ್ರಾ? ಹೋದ ಸರ್ಪ್ರೈಸ್ ಅಮ್ಮ. ನೀವ್ ಅಕ್ಕನ ನೋಡಕ್ಕೆ ಹಾಸ್ಪಿಟಲ್ ಹೋಗಿದ್ರಿ ಅಂತ ಅನ್ಕೊಂಡಿದ್ದೆ, ಬಟ್ ಅಕ್ಕನ ಕರ್ಕೊಂಡ್ ಬಂದ್ರಲ್ಲ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಅಕ್ಕ, ನಾನಿನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ಗೊತ್ತಾ ಅಕ್ಕ? ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಓ ಮೈ ಗಾಡ್, ಯಾರು ಮನೆಗ್ ಬಂದು ಧೂಳ್ ಮಾತ್ರ ಬರಲ್ಲ ಅನ್ಕೊಂಡಿದ್ದೆ, ಬಟ್ ಫೈನಲಿ ಬಂದ್ಬಿಟ್ಲಾ? ಈ ಭಾಗ್ಯ ಇದನ್ನ ಏನ್ ಮನೆ ಅನ್ಕೊಂಡಿದ್ದಾಳ ಅಥವಾ ಧರ್ಮಛತ್ರ ಅನ್ಕೊಂಡಿದ್ದಾಳ? ಗತಿ ಇಲ್ದಿರೋನ್ನೆಲ್ಲ ಕರ್ಕೊಂಡ್ ಬಂದು ಗುಡ್ಡೆ ಹಾಕ್ತಿದ್ದಾಳೆ, ಅದರಲ್ಲೂ ರಾಂಗ್ ಟೈಮ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾಳೆ. ಹಾಗೆ ತನ್ವಿ ತಿನ್ನೋದಕ್ಕೆ ಏನ್ ಬೇಕು ಅದನ್ನ ರೆಡಿ ಮಾಡ್ಕೊಡಿ, ಹಾಗೆ ಇರೋದಕ್ಕೂ ವ್ಯವಸ್ಥೆ. ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಯಾಕೋ ಥ್ಯಾಂಕ್ಸ್? ನೀವು ಅಕ್ಕನ ಮನೆ ಕರ್ಕೊಂಡ್ ಬಂದಲ್ಲ, ಅದಕ್ಕೆ
ಇದ್ದಾಳಲ್ಲ, ಅವಳ ಮನೆ ಇದೆ, ಇಲ್ಲಿ ಬರ್ದೆ ಎಲ್ಲೂ ಹೋಗ್ತಾಳೆ, ಈಗ ಕರ್ಕೊಂಡ್ ಬಂದಿಲ್ವಾ? ಭಾಗ್ಯ, ಸಂತೋಷ ಬರ್ತೀನಿ. ರಿಲ್ಯಾಕ್ಸ್. ಬಂಗಾರಿ ಬಾ, ತಿನ್ನಕ್ಕೆ ಏನಾದ್ರು ಮಾಡ್ಕೊಡ್ತೀನಿ. ನೋಡು ಬಂಗಾರಿ, ನನಗ್ ಗೊತ್ತು ನಿನಗ್ ತುಂಬಾನೇ ಬೇಜಾರಾಗಿದೆ ಅಂತ. ಆದ್ರೆ ಈಗ ಅದ್ರ ಬಗ್ಗೆ ಮಾತಾಡೋದ್ ಬೇಡ, ಆಮೇಲೆ ಮಾತಾಡೋಣ ಆಯ್ತಾ? ಈಗ ಮೊದ್ಲು ಬಾ, ತುಂಬಾನೇ ಸುಸ್ತಾಗಿರೋ ತರ ಕಾಣ್ತಿದ್ಯಾ, ತಿನ್ನೋದಕ್ಕೆ ನಿನ್ ಫೇವ್ರೆಟ್ ಡಿಶ್ ಏನಾದ್ರು ಮಾಡ್ಕೊ ಆಯ್ತಾ? ಬಾ ಬಂಗಾರಿ, ಬೇಗ ಬರ್ಬೇಕು ಅಂದ್ರೆ ಬರ್ಬೇಕು ಆಯ್ತಾ? ಬೇಗ ಬಾ ತಂದೆ, ಬೇಗ ಕರ್ಕೊಂಡ್ ಬಾ. ಅಕ್ಕ ಬಾ ಹೋಗೋಣ. ನೀನ್ ಕೊಟ್ಟಿರೋ ಬೇಡಕ್ಕೆ ಮನೆಗಳ ತಲೆನೇ ಹಾಕಲ್ಲ ಅಂತ ಅನ್ಕೊಂಡಿದ್ದೆ, ನೀನ್ ನೋಡಿದ್ರೆ ಆಲ್ರೆಡಿ ಮನೆ ಒಳಗ್ ಬಂದ್ ಕುತ್ಕೊಂಡಿದ್ಯಾ, ಕೊನೆಗೂ ಬಂದ್ಬಿಟ್ಟಿಯಲ್ಲ. ಪರವಾಗಿಲ್ಲ, ನೀನೇನು ಮುಖ ತಿರುಗ್ಸದ್ ಬೇಡ, ನೀನ್ ಎಂತ ಶೇಮ್ಲೆಸ್ ಅಂತ ನನಗೆ ಗೊತ್ತಾಯ್ತಲ್ಲ. ನಿನ್ ತಾತ ಅಜ್ಜಿ ಹಾಸ್ಪಿಟಲ್ ಸೇರ್ಕೊಂಡು ಇವಾಗ ನೀನ್ ಒಬ್ಳೆ, ನಿನಗೇನ್ ಯಾರ್ ಗತಿ ಹೇಳು? ಅವತ್ ಮದ್ವೆ ದಿನಾನೇ ಹೇಳಿದೆ ನಿನ್ ಪಾಡು ನಾಯಿ ಪಾಡಾಗಿದೆ ಅಂತ, ನೀನ್ ಕೇಳಿಲ್ಲ. ಆದ್ರೆ ಇವಾಗ ನೋಡು, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ನಿಂದೊಂಥರ ಅತಂತ್ರ ಪರಿಸ್ಥಿತಿ ಕಣೆ. ಇಷ್ಟೆಲ್ಲ ಆದ್ರೂ ಮತ್ತೆ ನೀನ್ ಇಲ್ಲಿಗೆ ಬಂದಿದ್ಯಲ್ಲ, ನಿಂದು ಒಂದ್ ಚಿನ್ನನ. ಸಾಕಂಟಿ, ನಾನು ಇರ್ಬೇಕು ಅಂತ ಬಂದಿಲ್ಲ, ನಾನ್ ಬರಲ್ಲ ಅಂದ್ರು ಅಮ್ಮನೇ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದು. ನಾನೇನ್ ಇಲ್ಲೇ ಟೆಂಟ್ ಹಾಕಲ್ಲ ಬಿಡಿ, ನನ್ನ ಹತ್ರ ಕ್ಯಾಟಗರಿ ಅವಳು ಅಲ್ಲ. ಸಾಕ್ ಸುಮ್ನಿರೆ, ಈ ತರ ಎಲ್ಲ ಬೇಜಾರ್ ನೋಡಿದೀನಿ ನಾನು. ನಿನ್ ಅಜ್ಜಿ ನಿಮ್ಮಮ್ಮ ಎಲ್ರು ಇದೇ ತರ ಡ್ರಾಮಾ ಮಾಡ್ಕೊಂಡೇ ಬಂದಿರೋದು. ಎಷ್ಟೇ ಆದ್ರೂ ನಿಂದು ಅವ್ರದೇ ಬ್ಲಡ್ ಅಲ್ವಾ, ನೀನು ಅದೇ ತರ ಡ್ರಾಮಾ ಮಾಡ್ತೀನಿ. ನೀನ್ ಸುಮ್ನಿರು. ನಿನ್ ಅಜ್ಜಿ ತಾತಾಗೆ ಇರೋದಕ್ ಜಾಗ ಇಲ್ಲ ಅಂದ್ರೆ ಅನಾಥಾಶ್ರಮನೋ ವೃದ್ಧಾಶ್ರಮನೋ ಸೇರ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತಾರೆ. ನೀನೇನ್ ಮಾಡ್ತೀಯಾ? ತಿರುಪೆ ಎತ್ತಿದ್ಯಾ? ಇಲ್ಲ ತಾನೆ, ಕೊನೆಗೆ ಇಲ್ಲಿಗೆ ಬರ್ಬೇಕು, ಅದಕ್ಕೆ ಖಾಲಿ ಕೊಟ್ಟು ತೋರಿಸ್ತಿದ್ಯಾ? ಭಿಕ್ಷೆ ಬೇಡೋರು ಸ್ವಲ್ಪ ತಗ್ಗಿ ಬಗ್ಗಿ ಬದುಕ್ಬೇಕು ಕಣೆ, ಜಾಸ್ತಿ ಕೊಟ್ಟು ತೋರಿಸ್ಬಾರ್ದು, ಗೊತ್ತಾಯ್ತಾ? ಸುಮ್ಮನೆ ನಿಂತ್ಕೊ ಅಂತ ಹೇಳ್ದೆ ತಾನೆ. ಪಾಪ ನಮ್ಮ ಮನೆಯಲ್ಲಿ ಹೆಂಗೋ ತುಂಬಾ ಜನ ಕೆಲ್ಸದವ್ರಿದ್ದಾರೆ, ಹೆಂಗೋ ಊಟ ಹಾಕ್ತೀವಿ. ನೀನು ಅದೇ ತರ ಅನ್ಕೊಂಡು ನಿಂಗೂ ಊಟ ಹಾಕ್ತೀವಿ, ತಿನ್ಕೊಂಡ್ ಬಿದ್ದಿರು, ಪರವಾಗಿಲ್ಲ. ಮದ್ವೆ ದಿನನೇ ಹೇಳಿದೆ ನಿನ್ ಪಾಡು ನಾಯಿ ಪಾಡಾಗುತ್ತೆ ಅಂತ, ನೀನ್ ಕೇಳಿಲ್ಲ. ಆದ್ರೆ ಇವಾಗ ನೋಡು, ಎಲ್ಲ ಆದ್ರೂ ಮತ್ತೆ ನೀನ್ ಇಲ್ಲಿಗೆ ಬಂದಿದ್ಯಲ್ಲ, ನಿಂದು ಒಂದ್ ಚಿನ್ನನ. ಭಿಕ್ಷೆ ಬೇಡೋರು ಸ್ವಲ್ಪ ತಗ್ಗಿ ಬಗ್ಗಿ ಬದುಕ್ಬೇಕು ಕಣೆ, ಜಾಸ್ತಿ ಕೊಟ್ಟು ತೋರಿಸ್ಬಾರ್ದು, ಗೊತ್ತಾಯ್ತಾ? ಯಾಕೆ ಇಷ್ಟು ಗಾಬರಿದ್ಯಾ? ಅದು ಅಮ್ಮ ಅಕ್ಕ ಟೆರೆಸ್ ಕಡೆ ಹೋದ್ಲು. ಟೆರೆಸ್ ಯಾಕೆ? ಆ ಕನ್ನಿಕಾ ಆಂಟಿ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು, ಅವಳಿಗೆ ತುಂಬಾ ಬೇಜಾರಾಗಿ ಅಳ್ತಾ ಹೋದ್ಲು. ಕನಿಕಾ ಏನ್ ಮಾತಾಡಿದ್ರು? ಅದೇನೇನೋ ಮಾತಾಡಿದ್ರು, ಗತಿ ಇಲ್ದೆ ಬಂದಿದ್ಯಾ, ತಿರ್ಪೇತ್ತಕ್ ಬಂದಿದ್ಯಾ ಅಂತ ಏನೋ ಹೇಳಿದ್ರು. ಅದಕ್ಕೆ ಅಕ್ಕ ನನ್ ಯಾವ್ದೇ ಕಾರಣಕ್ಕೂ ಈ ಮನೆ ಇರಲ್ಲ ಅಂತ ಹೇಳಿ ಟೆರೆಸ್ ಕಡೆ ಹೋದ್ಲು. ಅಕ್ಕ ಬಂದ್ಲು ಅಂತ ತುಂಬಾ ಖುಷಿಯಾಗಿದ್ನಮ್ಮ, ಮತ್ತೆ ಇವಾಗ ನೋಡಿದ್ರೆ ವಾಪಸ್ ಹೊಟ್ಟೋಗ್ತಾಳ ಅಮ್ಮ, ನನ್ ಜೊತೆ ಇರಲ್ವಾ? ನಾನು ಯಾರಂದಲೂ ಬೆಳೆಯಲ್ಲ,
ಇಂಡಿಪೆಂಡೆಂಟ್ ಆಗಿ ನನ್ ಬದುಕ ನಾನು ಕಟ್ಕೊಳ್ತಾ ಇದ್ದೆ. ಆ ಹೋಪ್ಸ್ ಕೂಡ ನನಗಿತ್ತು. ಬಟ್ ನನಗೆ ಈಗ ಅನಿಸ್ತಾ ಇದೆ ಅದನ್ನ ಮಾಡಕ್ ಆಗಲ್ಲ ಅಂತ. ಈ ತರ ಪ್ರತಿದಿನ ಅವಮಾನ ಮಾಡಿಸ್ಕೊಂಡ್ ಬದುಕೋ ಬದಲು ಸಾಯೋದೇ ಮೇಲಲ್ವಾ. ನೀನ್ ನನ್ ಮಗಳು ಅಂತನೋ ಅಥವಾ ನನ್ನನ್ನ ನೀನು ಅಪ್ಪ ಅಂತ ಕರೀಲಿ ಅಂತನೋ ನಾನು ನಿನ್ ಹತ್ರ ಮಾತಾಡ್ತಾ ಇದ್ದೆ. ಈ ವಯಸ್ಸಲ್ಲಿ ನಿನ್ ಕಾಲ ಮೇಲೆ ನೀನ್ ನಿಂತ್ಕೊಂಡು ಏನೋ ಸಾಧನೆ ಮಾಡ್ಬೇಕು ಅಂತ ಹೇಳ್ತಾ ಇದೆಯಲ್ಲ, ನಿನ್ನಲ್ಲಿರೋ ಆ ಛಲ ನನಗೆ ಇಷ್ಟ ಆಯ್ತು. ಸ್ವಾಭಿಮಾನದಿಂದ ಬದುಕ್ತೀನಿ ಅಂತ ಹೇಳ್ತಾ ಇರೋ ಒಂದು ಮಗುಗೆ ನಾನು ಸಹಾಯ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ದೀನಿ ವಿನಃ ಅದಕ್ಕೆ ಬೇರೆ ಏನು ಉದ್ದೇಶನೂ ಇಲ್ಲ. ತಂದೆ ನೀನ್ ತುಂಬಾ ಟ್ಯಾಲೆಂಟೆಡ್. ನಿನ್ನಲ್ಲಿರೋ ಛಲ ನಿನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಗಿ ನಿಲ್ಸುತ್ತೆ. ನಿನ್ ಕರಿಯರ್ ಹಾಳಾಗ್ಬಾರ್ದು, ನೀನ್ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ, ಬೇರೆ ಏನು ಇಲ್ಲ ಪುಟ್ಟ. ಈಗೇನು ನಿನ್ಗೆ ನಮ್ ಯಾರ ಹಂಗಲ್ಲೂ ಬದುಕಕ್ ಇಷ್ಟ ಇಲ್ಲ ತಾನೆ? ಸರಿ ಆಯ್ತು, ನಿಂಗೆ ಇಷ್ಟ ಬಂದಂಗೆ ನಿನ್ ಲೈಫ್ ನ ನೀನ್ ಕಟ್ಕೊ. ಅದಕ್ಕೆ ಏನ್ ನಿಲ್ಬೇಕೋ ನಾನ್ ಮಾಡ್ತೀನಿ. ಹಾಗಂತ ನಮ್ಮೆಲ್ರನ್ನೂ ಬಿಟ್ಟು ದೂರ ಹೋಗ್ತೀನಿ ಅಂತ ಮಾತ್ರ ಇಲ್ಲ ಅಂಕಲ್, ನನಗೆ ನಿಮ್ ಜೊತೆ ಇರಕ್ ಇಷ್ಟ ಇಲ್ಲ. ಇದು ಇಷ್ಟದ ಪ್ರಶ್ನೆ ಅಲ್ಲಮ್ಮ, ಸಮಾಜದ ಪ್ರಶ್ನೆ. ನೋಡು, ನೀನು ಹೊರಗಡೆ ಹೋಗಿ ಸಮಾಜದಲ್ಲಿ ಒಬ್ಳೆ ಬದುಕೋದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ. ತಂದೆ ನೀನ್ ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರು ನಿನ್ ಹಿಂದೆ ನಿಂದೇ ಆದಂತ ಫ್ಯಾಮಿಲಿ ಇರ್ಬೇಕು. ನಾಳೆ ನೀನು ಗೆದ್ದು ಸಾಧಿಸ್ತೀಯಲ್ಲ, ಆಗ ಅದನ್ನ ಸೆಲೆಬ್ರೇಟ್ ಮಾಡಕ್ಕೆ ನಿನ್ನ ಫ್ಯಾಮಿಲಿ ಇರ್ಬೇಕು, ಒಡಹುಟ್ಟಿದವ್ರು ಇರ್ಬೇಕು. ನಿನ್ ತಮ್ಮ, ಅಜ್ಜ, ಅಜ್ಜಿ, ನಿನ್ನ ಹಾಡಿ ಹೋಗ್ಲಿ ಮುದ್ದಾಡೋ ಅಂತ ಅಮ್ಮ, ಇವ್ರು ಯಾರು ನಿನ್ ಜೊತೆ ಇಲ್ಲ ಅಂತಂದ್ರೆ ನೀನ್ ಸಾಧನೆ ಮಾಡಿ ಏನ್ ಪ್ರಯೋಜನ ಹೇಳು? ವಾಟ್ ಇಸ್ ದ ಯೂಸ್? ಈಗ ನಿಮ್ಮ ಅಮ್ಮನೇ ನೋಡು, ತುಂಬಾ ಸ್ವಾಭಿಮಾನಿ. 0 ಇಂದ ಲೈಫ್ ನ ಶುರು ಮಾಡುದು, ತಂದೆ ಆದಂತ ಕೇಟರಿಂಗ್ ಬಿಸ್ನೆಸ್ ಶುರು ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಆದ್ರೆ ಯಾವತ್ತೂ ತನ್ನ ಸಂಸಾರನ ಫ್ಯಾಮಿಲಿನ ಬಿಟ್ಟು ಹೋಗಿಲ್ಲ. ನೀನು ಅಷ್ಟೇ ತಂದೆ, ಅವ್ರ ಹಾಗೆ ಇಂಡಿಪೆಂಡೆಂಟ್ ಸ್ಟ್ರಾಂಗ್ ಹುಡುಗಿ ಆಗ್ಬೇಕು. ಯಾವತ್ತು ಫ್ಯಾಮಿಲಿನ ದಾಟಿ ಹೋಗ್ಬಾರ್ದು. ಫ್ಯಾಮಿಲಿ ಕುಟುಂಬದಲ್ಲಿ ಇದ್ದುಕೊಂಡೇ ಸಾಧನೆನ ಮಾಡ್ಬೇಕು. ಅದೇ ಅಲ್ವಾ ಪ್ರೀತಿ, ಸಂಬಂಧ, ವ್ಯಾಲ್ಯೂಸ್ ಅಂದ್ರೆ. ಅಂಕಲ್ ಒಂದ್ ನಿಮಿಷ, ಹಾಗಿದ್ರೆ ನೀವ್ ನಿಜವಾಗ್ಲೂ ಏನು ನಿರೀಕ್ಷೆ ಇಟ್ಕೊಳ್ದೆ ನಾನ್ ನಿಮ್ನ ಅಪ್ಪ ಅಂತ ಒಪ್ಕೋತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಒಂದ್ ಹೆಲ್ಪ್ ಮಾಡ್ತೀರಾ? ಅದ್ ಏನು ಅಂತ ಹೇಳ್ಬಿಟ್ಟಿ ನನ್ನನ್ನೆಲ್ಲಾದ್ರೂ ದೂರ ಕಳಿಸ್ಬಿಡಿ. ನೀವ್ ಹೇಳಿದಾಗೆ ನನ್ ಫ್ಯಾಮಿಲಿ ಜೊತೆ ಇರಕ್ ನನ್ಗಾಗಲ್ಲ. ಯಾಕಂದ್ರೆ ಇವ್ರು ಯಾರು ನನ್ ಕಾಲಿಗಿಲ್ಲ ಅನ್ನೋದನ್ನ ನಾನ್ ಡಿಸೈಡ್ ಮಾಡಾಗಿದೆ. ಸೊ ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇವರಿಂದ ದೂರ ಹೋಗ್ಬೇಕು. ಪ್ಲೀಸ್ ಅಂಕಲ್, ನನ್ನ ದೂರ ಕಳಿಸ್ಬಿಡಿ. ದೂರ ಅಂದ್ರೆ ನಿಮಗೆ ಎಲ್ಲಿಗಾದ್ರೂ ಕಳಿಸಿ. ಆದ್ರೆ ಬ್ಯಾಂಗ್ಳೂರಲ್ಲಿ ಈ ಜಾಗದಲ್ಲಿ ಮಾತ್ರ ನನ್ಗೆ ಇರಕ್ಕಾಗಲ್ಲ ಅಂಕಲ್. ಇಲ್ಲಿ ಆಗ್ತಿರೋ ಅವಮಾನಗಳನ್ನ ಸಹಿಸ್ಕೊಂಡಿರಕ್ ಆಗ್ತಿಲ್ಲ ನಂಗೆ. ಇಲ್ಲಿ ನಡೀತಿರೋದ್ನ ಕಣ್ಣಾರೆ ನೋಡ್ಕೊಂಡು ಇರಕ್ಕೂ ಆಗ್ತಿಲ್ಲ ಅಂಕಲ್. ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ. ಸರಿ, ನೀನ್ ಹೋಗು, UK US ಹೋಗಿ ಡಿಗ್ರಿ ಮಾಡಿದ್ಯಾ? ನೀನ್ ಇಂಥ ದೇಶಕ್ಕೆ ಹೋಗಿ ಇಂಥ ಡಿಗ್ರಿ ಮಾಡ್ತೀನಿ ಅಂತ ಹೇಳು, ಆ ಜಾಗಕ್ಕೆ ಕಳ್ಸ್ಕೊಡೋ ಜವಾಬ್ದಾರಿ ನಾನ್ ಕಳ್ಸ್ಕೊಡ್ತೀನಿ. ಆದಿಯವರೇ ಏನ್ ಹೇಳ್ತಿದೀರಿ ನೀವು? ಸ್ಪಂದನೆ ಇಲ್ಲ ನೋಡು, ನಿನ್ ಕಣ್ಣಿಗೆ ನಾನ್ ಮಾಡಿರೋದು ತಪ್ಪು ಅಂತ ಅನ್ನಿಸ್ತಿರ್ಬೋದು, ಆದ್ರೆ ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ ಕಡೆ. ಒಂದೇ ಒಂದ್ಸಲ ನನ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೆ.
ಬದುಕೇನು ಅಂತ ನಿನಗೆ ಅರ್ಥ ಆಗತ್ತೆ. ಕೋಪ ಕೈಯಲ್ಲಿ ಬುದ್ಧಿ ಕೊಟ್ಟು ಇಷ್ಟು ದೊಡ್ಡ ಡಿಸಿಷನ್ ತಗೋಬೇಡ ಬಂಗಾರಿ, ಪ್ಲೀಸ್. ಅಮ್ಮ ಸಾಕು, ನೀನು ಏನೇನೋ ಹೇಳ್ಬೇಡ. ನಂಗೆ ಲೇಟ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನಾನು ಇಲ್ಲಿ ನೋಡ್ತಾ ಇಲ್ಲ ಬಂಗಾರಿ. ನನಗೆ ಸರಿ ಆಯ್ತು, ನಿನಗೆ ಇಲ್ಲಿರೋಕ್ ಇಷ್ಟ ಇಲ್ಲ ಅಂದ್ಮೇಲೆ ನೀನು ಇಲ್ಲಿರೋದ್ ಬೇಡ. ನೀನೇನ್ ಕೇಳಿದ್ಯೋ ಅದೆಲ್ಲ ಆಗುತ್ತೆ. ಇಮಿಡಿಯೇಟ್ ಆಗಿ ಅದಕ್ಕೆ ವ್ಯವಸ್ಥೆ ಮಾಡಿ. ನಿನಗ್ ಬಾನ ನೀವು ಕೋಪ ಇರೋದು ನನ್ನ ಮೇಲೆ ತಾನೆ. ಈ ಬಟ್ಟೆಗಳು ಏನ್ ಮಾಡಿದ್ವು ನಿಮ್ಗೆ? ಈ ಮನೆ ಹಾಳು ಮಾಡೋ ಬಂದಿರೋ ಮನೆ ಮಾಡಿ ನೀನು. ಆದಿನು ನಾನು ಅಮ್ಮ ಮಗನ್ ತರ ಇದ್ದೆ. ನೀನ್ ಬಂದ್ಬಿಟ್ಟು ಎಲ್ಲಾನು ಹಾಳು ಮಾಡ್ಬಿಟ್ಟೆ ಪಾಪಿ. ಅಯ್ಯೋ ಸಾಕ್ ನಿಲ್ಸಿ ಚಿಕ್ಕಮ್ಮ. ಮಗ ಮಗ ಅಂತ ಹೇಳಿ ತಾಂಡವ್ರ ಹೆಸರಲ್ಲಿ ಆದಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ರಲ್ಲ, ಏನ್ ಹೇಳ್ಬೇಕು ನಿಮ್ಗೆ?